ನೋಡ್ರಿ, SSLC ವಿದ್ಯಾರ್ಥಿಗಳಿಗೆ ಹಾಗೂ PUC ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕ್ವಶನ್ ಟ್ಯಾಗ್ ಅಲ್ಲಿ 1 ಮಾರ್ಕ್ಸ್ ಬರುತ್ತೆ. ಬಿಡಿಸೋದು ಬಹಳ ಸುಲಭ. ನೋಡಿ ಹೇಗೆ. ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನು ನೆಗೆಟಿವ್ ಟ್ಯಾಗ್ ಮಾಡಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನು ಪಾಸಿಟಿವ್ ಟ್ಯಾಗ್ ಮಾಡಬೇಕು. ಆಲ್ರೆಡಿ ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿ ಹೇಳಿದ್ದೀನಿ ನಾನು. ನೋಡಿ ಯಾವ ತರ ಬಿಡಿಸ್ಬೇಕು. ಪಾಸಿಟಿವ್ ಸ್ಟೇಟ್ಮೆಂಟ್ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಟ್ಯಾಗ್ ಮಾಡಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನು ಪಾಸಿಟಿವ್ ಟ್ಯಾಗ್ ಮಾಡಬೇಕು ಅಂತ ಹೇಳಿದ್ದೀನಿ. ಇಟ್ ಈಸ್ ರೇನಿಂಗ್, ಮಳೆ ಬರ್ತಾ ಇದೆ. ಕ್ವಶನ್ ಟ್ಯಾಗ್ ಮಾಡೋಕೆ ಮುಂಚೆ ಫಸ್ಟ್ ಒನ್ ಏನಿರಬೇಕು, ಹೆಲ್ಪಿಂಗ್ ವರ್ಬ್ ಇರಬೇಕು. ಹೆಲ್ಪಿಂಗ್ ವರ್ಬ್ ಬಿಟ್ಕೊಂಡೆ ನೀವು ಮೆನ್ಷನ್ ಮಾಡಬೇಕು. ಇಟ್ ಈಸ್ ರೇನಿಂಗ್, ಮಳೆ ಬರ್ತಾ ಇದೆ. isn't it, isn't it. she helps you, ಅವಳು ನಿನಗೆ ಸಹಾಯ ಮಾಡುತ್ತಾಳೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿ ಇಟ್ಟಿದ್ದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿ ಇಟ್ಟಿದ್ದಲ್ಲಿ ಡಸ್ ಬರುತ್ತೆ ಅಂತ ಹೇಳಿ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ನೆಗೆಟಿವ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಡಸ್, ಡಸಂಟ್, ಡಸಂಟ್ ಸಿ. ವಿ ಆರೆಂಟ್ ಲೇಟ್, ನಾವು ತಡ ಮಾಡಿಲ್ಲ. ವಿ ಆರೆಂಟ್ ಲೇಟ್. ಇದು ಆಲ್ರೆಡಿ ನೆಗೆಟಿವ್ ಇದೆ. ನೆಗೆಟಿವ್ ಏನ್ ಮಾಡಬೇಕು, ನಾವು ಪಾಸಿಟಿವ್ ಮಾಡಬೇಕು. ಈ ನಾಟ್ ತೆಗೆದು ಈ ಆರ್ ವಿ ಹಚ್ಚಿದ್ರೆ ಕೆಲಸ ಬಗೆಹರಿತೆ. ಆರ್ ವಿ. ಯು ಡೋಂಟ್ ಸ್ಮೋಕ್, ಯು ಡೋಂಟ್ ಸ್ಮೋಕ್, ನೀನು ಸ್ಮೋಕ್ ಮಾಡಲ್ಲ. ನೆಗೆಟಿವ್ ಇದೆ, ಡು ಯು. ಕಂಪಲ್ಸರಿಗೆ ಕ್ವಶನ್ ಟ್ಯಾಗ್ ಬರೆದ್ಮಾಗ ಅದ್ರ ಮುಂದೆ ಕ್ವಶನ್ ಮಾರ್ಕ್ ಚಿಹ್ನೆ ಕಂಪಲ್ಸರಿ ಬಳಸಲೇಬೇಕು. ರಮೇಶ್ ಈಸ್ ರೈಟಿಂಗ್, ರಮೇಶ್ ಈಸ್ ರೈಟಿಂಗ್, ರಮೇಶನು ಬರೆಯುತ್ತಿದ್ದಾನೆ, ರಮೇಶನು ಬರೆಯುತ್ತಿದ್ದಾನೆ. ಈಸಂಟ್ ರಮೇಶ್, ಈಸಂಟ್ ರಮೇಶ್, ರಮೇಶ್ ವ್ಯಕ್ತಿ ಆದಕ್ಕನ ವ್ಯಕ್ತಿಯನ್ನು ಬಳಸಂಗಿಲ್ರಿ. ಇಲ್ಲಿ ರಮೇಶ್ ಎಂಬುದು ಈ ಆಗಿರ್ತಾನೆ. ಈ ಅಂದ್ರೆ ಅವನು, ರಮೇಶ. ಅದಕ್ಕೆ ಈಸ್, ಇಸಂಟ್ ಈ. ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ, ಅವ್ನು ನೀವು ಬಿಡಿಸ್ಬೇಕು ಕಂಪಲ್ಸರಿಗೆ. ನಮ್ಗೆ ಅರ್ಥ ಗೊತ್ತಾಗ್ಬೇಕಲ್ರಿ, ನಿಮ್ಗೆ ಅರ್ಥ ಆಗಿದಾವೆ ಇಲ್ಲ ಅಂತ. he is coming, you like coffee, they are swimming, students are reading, teachers teach English, teachers teach English. ಕಂಪಲ್ಸರಿ ನೀವೇನ್ ಮಾಡ್ಬೇಕ್ರಿ, ಕಮೆಂಟ್ ಮಾಡಲೇಬೇಕು. ಹಾಗೂ ಬೆಲ್ ಬಟನ್ ಒತ್ತೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ಕೊಳ್ಳಿ. ಇದು ಕ್ವಶನ್ ಟ್ಯಾಗ್ PUC ವಿದ್ಯಾರ್ಥಿಗಳಿಗೆ, SSLC ವಿದ್ಯಾರ್ಥಿ ಕಂಪಲ್ಸರಿ 1 ಮಾರ್ಕ್ಸ್ ಬರುತ್ತೆ. ನೀವು ಕಂಪಲ್ಸರಿ ಕಮೆಂಟ್ ಮಾಡಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಮೆಂಟ್. ನಾನು ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು.